ಈ ನಾಡು ಸಮೃದ್ಧವಾಗಲಿ, ಸುಭಿಕ್ಷವಾಗಲಿ, ಒಳ್ಳೆಯ ಮಳೆಯಾಗಲಿ, ಒಳ್ಳೆಯ ಬೆಳೆಯಾಗಲಿ, ಬೆಳೆಗೆ ತಕ್ಕ ಮಾರುಕಟ್ಟೆ ಮೌಲ್ಯ ದೊರೆತು ಈ ದೇಶದ ಬೆನ್ನೆಲುಬು ಅನಿಸಿಕೊಂಡಂತಹ ಅನ್ನದಾತ ರೈತನ ಬದುಕು ಉತ್ತಮಗೊಳ್ಳಲಿ, ಎಲ್ಲರ ವ್ಯವಹಾರ, ವ್ಯಾಪಾರ, ಉದ್ಯೋಗಗಳು ಅಭಿವೃದ್ಧಿಯಾಗಲಿ, ವಧೂವರರ ಕಲ್ಯಾಣವಾಗಲಿ, ವಿದ್ಯಾರ್ಥಿಗಳ ಭವಿಷ್ಯ ಉಜ್ವಲವಾಗಲಿ, ಸಂತಾನಾಪೇಕ್ಷಿ ದಂಪತಿಗಳಿಗೆ ದೇಶಭಕ್ತ, ವಿದ್ಯಾ ವಿನಯ, ಸಂಸ್ಕಾರವಂತ, ಧರ್ಮನಿಷ್ಠ ಮಕ್ಕಳು ಹುಟ್ಟುವಂತಾಗಲಿ, ಗ್ರಾಮದ, ಪಟ್ಟಣದ, ರಾಜ್ಯದ, ದೇಶದ ಎಲ್ಲ ಜನರು ನಾವು ಇಂಥ ಜಾತಿಯವರು, ಜನಾಂಗದವರು, ಧರ್ಮದವರು ಅನ್ನುವುದಕ್ಕಿಂತ ಬದಲಾಗಿ ನಾವೆಲ್ಲರೂ ಈ ದೇಶದ ಸತ್ಪ್ರಜೆಗಳು, ಭಾರತ ಮಾತೆಯ ಮಕ್ಕಳು, ನಾವೆಲ್ಲರೂ ಭಾರತೀಯರು ಅನ್ನುವಂತಹ ಸಮನ್ವಯ ಭಾವ ಎಲ್ಲರಲ್ಲೂ ಒಡಮೂಡುವಂತ ಆಗಲಿ ಅನ್ನುವಂತಹ ಅನಂತ ಸನ್ಮಂಗಲಗಳನ್ನು ಮತ್ತೊಮ್ಮೆ ಮಗದೊಮ್ಮೆ ನಿಮ್ಮೆಲ್ಲರಿಗೂ ಆಶೀರ್ವಾದ ಮಾಡತಕ್ಕಂಥವರಾಗಿದ್ದೇವೆ. ಇವತ್ತು ಮಾಗಣಗೆರೆ ಗ್ರಾಮದ ಇತಿಹಾಸದಲ್ಲಿ ಸುವರ್ಣಾಕ್ಷರಗಳಿಂದ ಬರೆದಿಡತಕ್ಕಂಥ ಕಾರ್ಯಕ್ರಮ ನಡೆದುಕೊಂಡು ಬಂದದ್ದು. ಒಂದಲ್ಲ, ಎರಡಲ್ಲ, 10 ಅಲ್ಲ, 50 ಅಲ್ಲ, 100 ವರ್ಷಗಳಲ್ಲ, 136 ವರ್ಷಗಳ ತರುವಾಯ ರುದ್ರಮುನೀಶ್ವರ ಬೃಹನ್ ಮಠಕ್ಕೆ ಒಂದು ಯೋಗ್ಯವಾಗಿರ್ತಕ್ಕಂಥ ಉತ್ತರಾಧಿಕಾರಿ ದೊರೆತು ಆ ಮಠದ ಗುರುಗಳಾಗಿ ಆ ಮಠಕ್ಕೆ ತನ್ನದೇ ಆಗಿರ್ತಕ್ಕಂತಹ ಗುರು ಶಿಷ್ಯ ಪರಂಪರೆ ಏನಿದೆ ಅದನ್ನು ಮತ್ತೆ ಪುನರ್ ಪ್ರತಿಷ್ಠಾಪನೆ ಮಾಡತಕ್ಕಂತಹ ಒಂದು ಸುವರ್ಣಗಳಿಗೆ ಅದು ಇವತ್ತು ಸಂಧ್ಯಾಕಾಲದ ಗೋಧೂಳಿ ಲಗ್ನದೊಳಗೆ ರಂಭಾಪುರಿ ಜಗದ್ಗುರುಗಳವರ, ಉಜ್ಜಯಿನಿ ಜಗದ್ಗುರುಗಳವರ ಈ ಮಾಗಣಗೆರೆ ನಗರದ ಪುರಪ್ರವೇಶದೊಂದಿಗೆ ಅದು ಪ್ರಾರಂಭ ಆಗಿದೆ ಅನ್ನುವಂಥ ಮಾತನ್ನು ಹೇಳಿದರೆ ಅದು ಅತಿಶಯೋಕ್ತಿ ಆಗಲಾರದು. ಅದಕ್ಕೆ ಒಬ್ಬ ಶಾಸ್ತ್ರಕಾರರು ಹೇಳ್ತಾರೆ, ನಿಂತ ನೆಲದ ಗುಣ, ಬಂದ ಸಮಯದ ಗುಣ ಇವೆರಡು ಒಟ್ಟಾದರೆ ಆ ಗಳಿಗೆ ಅತ್ಯಂತ ಶುಭಗಳಿಗೆ ಅನ್ನುವಂಥ ಮಾತನ್ನು ಹೇಳ್ತಾರೆ. ಬಹುಶಃ ಈ ಪರಂಪರೆ, ಈ ಗುರು ಶಿಷ್ಯ ಪರಂಪರೆ, ಮಠ ಪೀಠಗಳ ಪರಂಪರೆ ಇವತ್ತು ನಿನ್ನೆ ಇದಲ್ಲ, ಸನಾತನವಾಗಿರ್ತಕ್ಕಂಥ ಪರಂಪರೆ. ಅದರಲ್ಲೂ ವೀರಶೈವ ಪಂಚಪೀಠಗಳ ಪರಂಪರೆ ಯುಗ ಯುಗಗಳ ಪರಂಪರೆಯನ್ನು ಹೊಂದಿರತಕ್ಕಂಥದ್ದು. ಅದು ಕೃತಯುಗ ಇರಬಹುದು, ದ್ವಾಪರ ಯುಗ ಇರಬಹುದು, ಹಾಗೆ ತ್ರೇತಾಯುಗ ಇರಬಹುದು, ಕಲಿಯುಗದಲ್ಲೂ ಕೂಡ ಅದು ಮುಂದುವರೆದುಕೊಂಡು ಬಂದಿರತಕ್ಕಂಥ ಪರಂಪರೆ ಯಾವುದಾದ್ರೂ ಇದ್ದರೆ ಅದು ವೀರಶೈವ ಪಂಚಪೀಠಗಳು, ಅದರ ಶಾಖಾಮಠಗಳ ಪರಂಪರೆ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಬಯಸ್ತೇವೆ. ಊರಿಗೊಂದು ಮಠ ಇರಬೇಕು ಅನ್ನುವಂಥ ಪದ್ಧತಿ ಯಾವತ್ತೂ ಕೂಡ ಇರುವಂಥದ್ದು. ಅದರಲ್ಲೂ ಮಾಗಣಗೆರೆಯೊಳಗೆ 2 ಮಠಗಳಿರ್ತಕ್ಕಂಥದ್ದು ಈ ಭಾಗದ ಭಕ್ತರ ಭಾಗ್ಯದ ಒಂದು ಭಾಗ್ಯೋದಯ ಅನ್ನುವಂಥ ಮಾತನ್ನು ಹೇಳಬೇಕಾಗ್ತದೆ. ಯಾಕೆಂತ ಕೇಳಿದರೆ ಒಂದು ಮಠಪತಿ ಒಂದು ಊರಲ್ಲಿ ಸಿಗೋದು ಕಷ್ಟ, ಒಂದು ಹಿರೇಮಠದ ಸ್ವಾಮಿಗಳು ಸಿಗೋದು ಕಷ್ಟ. ಅಂಥದ್ರೊಳಗೆ 2 ಮಠಗಳು ಇದ್ದು ಆ ಊರಿನ ಭಕ್ತರನ್ನು ಹಾರೈಸ್ತಾ ಇದ್ದಾವೆ, ಕಾಲಕಾಲದಲ್ಲಿ ಅನುಗ್ರಹ ಮಾಡ್ತಾ ಇದ್ದೇವೆ ಅಂತ ಕೇಳಿದರೆ ಅದು ಮಾಗಣಗೆರೆ ಗ್ರಾಮದಲ್ಲಿರ್ತಕ್ಕಂಥ ಶಿಷ್ಯರ ಭಕ್ತಿ ಅದಕ್ಕೆ ಕಾರಣ ಅನ್ನುವಂಥ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಬಯಸ್ತೇವೆ. ಬಹುಶಃ ಊರು ಅಂದ ಮೇಲೆ ಭಿನ್ನಾಭಿಪ್ರಾಯಗಳು ಸಹಜ. ಆದರೆ ಇವತ್ತು 2 ಮಠಗಳ ಶಿಷ್ಯರು, ಇಡೀ ಗ್ರಾಮದ ಜನರು ಒಟ್ಟಾಗಿ ಒಗ್ಗಟ್ಟಾಗಿ ನಿಂತ್ಕೊಂಡು ಇದು ನಮ್ಮ ಮಠ, ನಮ್ಮ ಪರಂಪರೆ, ನಮ್ಮೂರು ಅನ್ನುವಂಥ ಭಾವದೊಳಗೆ ನೀವೆಲ್ಲ ಅದ್ಧೂರಿಯಾಗಿರ್ತಕ್ಕಂಥ ಅಡ್ಡಪಲ್ಲಕ್ಕಿ ಉತ್ಸವದೊಂದಿಗೆ ಉಭಯ ಜಗದ್ಗುರುಗಳನ್ನು ಬರಮಾಡಿಕೊಂಡಿರ್ತಕ್ಕಂಥದ್ದು, ತಿಂಗಳ ಪರ್ಯಂತರವಾಗಿ ದಾನಮ್ಮ ದೇವಿಯ ಪುರಾಣ ಪ್ರವಚನ ಕೇಳಿರುವಂಥದ್ದು, ನಾಳೆಯ ದಿನ ಐತಿಹಾಸಿಕವಾಗಿರ್ತಕ್ಕಂಥ ಕ್ಷಣಕ್ಕೆ, ಪಟ್ಟಾಧಿಕಾರದ ಕ್ಷಣಕ್ಕೆ ಸಾಕ್ಷಿಯಾಗುವಂತಹ ಈ ಗಳಿಗೆ ನಿಜಕ್ಕೂ ಕೂಡ ಮಾಗಣಗೆರೆ ಗ್ರಾಮದ ಇತಿಹಾಸದೊಳಗೆ ಯಾವತ್ತೂ ಕೂಡ ಮರೆಯಲಾಗದ ಕ್ಷಣವಾಗಿರುತ್ತದೆ ಅನ್ನುವಂಥ ಮಾತನ್ನು ಹೇಳೋದಕ್ಕೆ ಬಯಸ್ತೇವೆ. ಅದರಲ್ಲೂ ವಿಶೇಷವಾಗಿ ಒಂದು ಮಠಕ್ಕೆ ಒಬ್ಬ ಸ್ವಾಮಿಗಳು ಇರಬೇಕು ಅನ್ನುವಂಥದ್ದು ಯಾವತ್ತೂ ಕೂಡ ಇರುವಂಥದ್ದು. ಉಜ್ಜಯಿನಿಯ ಸಿದ್ಧಲಿಂಗ ಜಗದ್ಗುರುಗಳವರು ಯಾವುದೇ ಗ್ರಾಮಕ್ಕೆ ದಯಮಾಡಿಸ್ಬೇಕಾದ್ರೆ ಮೊಟ್ಟ ಮೊದಲು ಬಂದಂತಹ ಭಿನ್ನ ಹಾಕಲಿಕ್ಕೆ ಬಂದಂಥ ಭಕ್ತರಿಗೆ ಕೇಳುತ್ತಿದ್ರಂತೆ, ನಿಮ್ಮೂರೊಳಗೆ ಮಠ ಇದೆಯಾ, ಮಠಕ್ಕೆ ಸ್ವಾಮಿಗಳಿದ್ದಾರಾ, ಅಥವಾ ಮಠ ಇಲ್ಲದೆ ಇದ್ದರೆ ಹಿರೇಮಠ ಇದೆಯಾ, ಹಿರೇಮಠ ಇಲ್ಲದೆ ಇದ್ದರೆ ಮಠಪತಿ ಇದ್ದಾರಾ, ಗಣಾಚಾರಿ ಇದ್ದಾನ, ಎಲ್ಲ ವಿಚಾರಗಳನ್ನು ವಿಚಾರ ಮಾಡಿ ಕೂಲಂಕುಷವಾಗಿ ಅವರನ್ನೆಲ್ಲ ವಿಚಾರ ಮಾಡಿ ಆನಂತರದೊಳಗೆ ನಿಮ್ಮೂರಿನೊಳಗೆ ನೀರಿನ ಸಮಸ್ಯೆ ಇದೆಯಾ, ಶಾಲೆಯ ಸಮಸ್ಯೆ ಇದೆಯಾ, ಅಥವಾ ಜಾತಿಗಳಲ್ಲಿ ಸಮಸ್ಯೆ ಇದೆಯಾ, ಏನಾದರೂ ಕೂಡ ವೈಷಮ್ಯಗಳಿದಾವ, ಇದೆಲ್ಲ ವಿಚಾರಗಳನ್ನು
ತಿಳಿದಂಥವರಾಗಿ ಅದಕ್ಕೆ ಸೂಕ್ತ ಮಾರ್ಗದರ್ಶನವನ್ನು ನೀಡಿ ನೀವೆಲ್ಲ ಒಗ್ಗಟ್ಟಾಗಿ ಬಂದ ಮೇಲೆ ಮಠದಯ್ಯ ಬರಬೇಕು, ಪಟದಯ್ಯ ಬರಬೇಕು, ಆ ನಂತರವೇ ನಾವು ನಿಮ್ಮೂರಿಗೆ ಬರ್ತೀವಿ ಅನ್ನುವಂಥ ಆಶೀರ್ವಾದವನ್ನು ಮಾಡ್ತಾ ಇರತಕ್ಕಂಥ ಜಗದ್ಗುರು ಪರಂಪರೆ ಅದು ವೀರಶೈವ ಪಂಚಪೀಠ ಪರಂಪರೆ ಅನ್ನುವಂಥದ್ದನ್ನು ಈ ಸಂದರ್ಭದಲ್ಲಿ ನೆನಪು ಮಾಡಿಕೊಳ್ಳಬೇಕಾಗ್ತದೆ. ಆ ನಿಟ್ಟಿನೊಳಗೆ ಶ್ರೀಮದ್ ರಂಭಾಪುರಿ ಜಗದ್ಗುರುಗಳವರು ಅತ್ಯಂತ ಕರುಣಾ ಭಾವದಿಂದ ಇವತ್ತು ನಿಮ್ಮೂರಿಗೆ ಆಶೀರ್ವಾದವನ್ನು ಮಾಡಿದ್ದಾರೆ. ಅದು ಎಂಥ ಮರಿಯನ್ನಂದರೆ ದಾನಯ್ಯ ದೇವರು ಈಗಾಗಲೇ ನೂರಾರು ಮಕ್ಕಳಿಗೆ ವೇದ, ಜ್ಯೋತಿಷ್ಯ, ಮಂತ್ರ ಇತ್ಯಾದಿ ಎಲ್ಲವನ್ನ ಗುರುಕುಲದ ಶಿಕ್ಷಕರಾಗಿ ಆ ವಿದ್ಯಾರ್ಥಿಗಳಿಗೆ ಪಾಠ ಮಾಡಿದಂಥ ಅನುಭವ ಇರತಕ್ಕಂತಹ ವ್ಯಕ್ತಿತ್ವ ಉಳ್ಳವರು, ವಿಶೇಷವಾಗಿ ಸಂಸ್ಕಾರವನ್ನು ಹೊಂದಿರತಕ್ಕಂಥವರು, ಮಠ ಪೀಠಗಳ ಬಗ್ಗೆ ವಿಶೇಷವಾದ ಜ್ಞಾನವನ್ನು ಹೊಂದಿರತಕ್ಕಂಥವರು, ಅದರಲ್ಲೂ ಕೂಡ ಪಂಚಪೀಠಗಳ ಪರಂಪರೆಯ ಬಗ್ಗೆ ಅಪಾರವಾದ ಭಕ್ತಿಯನ್ನು ಹೊಂದಿರತಕ್ಕಂಥ ದಾನಯ್ಯ ದೇವರು ನಿಮ್ಮೂರಿನ ರುದ್ರಮುನೀಶ್ವರ ಹಿರೇಮಠಕ್ಕೆ ಗುರುವಾಗಿ ಸಿಗ್ತಾ ಇರತಕ್ಕಂಥದ್ದು ನಿಮ್ಮೆಲ್ಲರ ಭಾಗ್ಯ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಬಯಸ್ತೇವೆ. ಬಹುಶಃ ಕಡ್ಕೋಳು ಸ್ವಾಮಿಗಳು ಹೇಳ್ತಾ ಇದ್ದರು, ನಮ್ಮ ಸಿಂದಗಿ ಶ್ರೀಗಳವರು ಹೇಳ್ತಾ ಇದ್ದರು, ಈ ಊರಿನಲ್ಲಿರ್ತಕ್ಕಂಥ ನಮ್ಮ ಮಾಗಣಗೆರೆಯ ಬೃಹನ್ಮಠ ಹಾಗೆ ಮಾಗಣಗೆರೆಯ ರುದ್ರಮುನೀಶ್ವರ ಹಿರೇಮಠ ಎರಡೂ ಕೂಡ ಈ ಸಮಾಜದ ಕಣ್ಣು. ಸಾಮಾನ್ಯವಾಗಿ ನಿಮ್ಮೆಲ್ಲರ ದೃಷ್ಟಿ ಹೇಗಿರಬೇಕಪ್ಪ ಅಂತ ಕೇಳಿದರೆ, ಕಣ್ಣು ಎರಡಿದ್ರೂ ಕೂಡ ನೋಡುವ ದೃಷ್ಟಿ ಒಂದೇ ಇರ್ತದೆ, ನೋಡುವ ಚಿತ್ರ ಒಂದೇ ಇರ್ತದೆ. ಆಗ ಎರಡೂ ಮಠಗಳು ಕೂಡ ಈ ಊರಿನ ಎರಡು ಕಣ್ಣುಗಳಾಗಿದ್ದರೂ ಕೂಡ ನೋಡುವಂಥ ದೃಷ್ಟಿ, ಸ್ವೀಕರಿಸುವಂಥ ಮನೋಭಾವ, ಅವರಿಗೆ ಕೊಡ್ತಕ್ಕಂಥ ಗೌರವ ಸ್ಥಾನಮಾನ ಒಂದೇ ಆಗಿರಬೇಕು ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಬಯಸ್ತೇವೆ. ಆ ನಿಟ್ಟಿನೊಳಗೆ ಉಭಯ ಮಠಗಳನ್ನು, ಉಭಯ ಪೂಜ್ಯರನ್ನು ನೀವು ಅತ್ಯಂತ ಪ್ರೀತಿಯಿಂದ ಸ್ವೀಕಾರ ಮಾಡ್ತೀರಿ, ಭಕ್ತಿಯಿಂದ ನೋಡ್ಕೊಳ್ತೀರಿ ಅನ್ನುವಂಥ ವಿಶ್ವಾಸ ನಮಗಾದರೂ ಕೂಡ ಇದೆ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಬಯಸ್ತೇವೆ. ಅದರಲ್ಲೂ ವಿಶೇಷವಾಗಿ ರಂಭಾಪುರಿ ಜಗದ್ಗುರುವರ ಅನುಗ್ರಹಕ್ಕೆ ದಾನಯ್ಯ ದೇವರು ಪಾತ್ರರಾಗಿದ್ದಾರೆ. ಅಂದರೆ ಅವರು ಎಲ್ಲೆಲ್ಲಿ ಆಶೀರ್ವಾದ ಮಾಡಿದ್ದಾರೆ, ಯಾವ್ಯಾವ ಮಠದ ಪಟ್ಟಾಧಿಕಾರ ಮಾಡಿದ್ದಾರೆ, ಆ ಮಠಗಳೆಲ್ಲವೂ ಕೂಡ ಪುನರುತ್ಥಾನ ಆಗಿರ್ತಕ್ಕಂಥದ್ದನ್ನು ಇತಿಹಾಸದಲ್ಲಿ ನಾವು ನೋಡ್ತಾ ಇದ್ದೇವೆ. ಇವತ್ತು ಅತ್ಯಂತ ಪ್ರೀತಿಯಿಂದ ಈ ಮಠಕ್ಕೆ ಆ ಉತ್ತರಾಧಿಕಾರಿಯನ್ನು ದಾರಿ ಎರೆದು ಕೊಟ್ಟಿದ್ದಾರೆ, ನಿಮ್ಮೆಲ್ಲರ ಉಡಿಯೊಳಗೆ ಹಾಕಿದ್ದಾರೆ. ನಿಮ್ಮ ಮಕ್ಕಳನ್ನು ಯಾವ ರೀತಿಯಾಗಿ ನೀವು ನೋಡ್ತಾ ಇದ್ದೀರೋ ಅದೇ ಪ್ರೀತಿ, ಅದೇ ಭಾವ, ಅದೇ ಮಮತೆ, ಅದೇ ವಾತ್ಸಲ್ಯದಿಂದ ದಾನಯ್ಯ ದೇವರನ್ನು ಕೂಡ ನೀವು ನೋಡಬೇಕು ಅನ್ನುವಂಥದ್ದನ್ನು ಈ ಸಂದರ್ಭದಲ್ಲಿ ತಿಳಿಯಪಡಿಸಿ, ವಿಶೇಷವಾಗಿ ಶ್ರೀಮತಿ ಗೌರಮ್ಮನವರ ದಾನ ಭಾಳ ದೊಡ್ಡ ದಾನ. ಯಾಕೆಂತ ಕೇಳಿದ್ರೆ ಜಗತ್ತಿನೊಳಗೆ ಎಲ್ಲ ತಾಯಿಂದರು ನಮ್ಮ ಮಕ್ಕಳು ಇಂಜಿನಿಯರ್ ಆಗಬೇಕು, ನಮ್ಮ ಮಕ್ಕಳು ಡಾಕ್ಟ್ರ್ ಆಗಬೇಕು, ಗೌರ್ಮೆಂಟ್ ನೌಕರಿ ಪಡ್ಕೋಬೇಕು, ಹೊಲ ಮಾಡಬೇಕು, ಹೀಗೆಲ್ಲ ಆಸೆ ಪಡ್ತಕ್ಕಂಥ ತಾಯಂದಿರು ಇರುವಂಥ ಹೊತ್ತಿನೊಳಗೆ ಒಬ್ಬ ತಾಯಿ ನನ್ನ ಮಗ ಸನ್ಯಾಸಿ ಆಗಬೇಕು, ಮಠಕ್ಕೆ ಸ್ವಾಮಿ ಆಗಬೇಕು ಅನ್ನುವಂಥ ದೃಷ್ಟಿಯೊಳಗೆ ನಿಮ್ಮೂರಿನ ರುದ್ರಮುನೀಶ್ವರ ಹಿರೇಮಠಕ್ಕೆ ದಾನವಾಗಿ ಕೊಟ್ಟಿದ್ದಾಳಲ್ಲ, ಆ ತಾಯಿಯ ದಾನ, ಆ ತಾಯಿಯ ತ್ಯಾಗ ಬಹಳ ದೊಡ್ಡದು. ಬಹಳ ವಿಶೇಷವಾದ ಜೋರಾದ ಚಪ್ಪಾಳಿಯೊಂದಿಗೆ ಆ ತಾಯಿಯ ದಾನಕ್ಕೆ ನೀವೆಲ್ಲರೂ ಕೂಡ ಕೃತಜ್ಞತೆಯನ್ನು ಸಲ್ಲಿಸಬೇಕು ಅನ್ನುವಂಥದ್ದು. ಬಹುಶಃ ಏನು ಕೊಟ್ಟರೂ ಕೂಡ ಸಿಗಲಾರದೆ ಇರತಕ್ಕಂತಹ, ಯಾವ ಮೌಲ್ಯವನ್ನು ಕೊಟ್ಟರು ಕೂಡ ಅದು ಸರಿಯಾಗದೇ ಇರತಕ್ಕಂಥ, ಸರಿಪಡಿಸಲಾಗದೇ ಇರತಕ್ಕಂತಹ ಮೌಲ್ಯದ ದಾನ ಇವತ್ತು ಆ ತಾಯಿ ಮಾಡಿದ್ದಾರೆ. ಆ ತಾಯಿಯ ನಿಜವಾಗಲೂ ಕೂಡ ಪುಣ್ಯಗರ್ಭ, ಅದು ವಿಶೇಷವಾಗಿರ್ತಕ್ಕಂಥ ತಾಯಿಯ ಮಾತೃತ್ವದ ಸೆಲೆ, ಆ ತಾಯಿಗೆ ವಿಶೇಷವಾಗಿರ್ತಕ್ಕಂಥ ಆಯುಷ್ಯ ಆರೋಗ್ಯ ಭಾಗ್ಯಗಳನ್ನು ಆ ಭಗವಂತ ಜಗದಾದಿ ಜಗದ್ಗುರು ರೇಣುಕಾದಿ ಪಂಚಾಚಾರ್ಯ ಕರುಣಿಸಲಿ ಅನ್ನುವಂಥ ಮಾತನ್ನು, ಆ ಪರಿವಾರಕ್ಕೆ ಒಳ್ಳೆಯದನ್ನು ಮಾಡಲಿ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹಾರೈಸಿ, ವಿಶೇಷವಾಗಿ ಸಮಯ ಬಹಳ ಹೊತ್ತಾಗಿದೆ, ನೀವೆಲ್ಲರೂ ಕೂಡ ಮಧ್ಯಾಹ್ನ 4 ಗಂಟೆಯಿಂದನೇ ಕುಂಭವನ್ನು ಹೊತ್ತು ಆರತಿಯನ್ನು ಹಿಡಿದು ಪಲ್ಲಕ್ಕಿಯನ್ನು ತಯಾರು ಮಾಡಿ ಕೂತಿದ್ದೀರಿ. ಆದರೆ ಅನೇಕ ಕಡೆಗೆ ಕಾರ್ಯಕ್ರಮಗಳು ಪ್ರತಿಯೊಬ್ಬ ಪೀಠಾಧೀಶರಿಗೂ ಕೂಡ ಇರ್ತವೆ, ಒಂದಲ್ಲ ಎರಡಲ್ಲ ಕಾರ್ಯಕ್ರಮಗಳನ್ನ ಮುಗಿಸ್ಕೊಂಡು ಬರಬೇಕಾಗ್ತದೆ. ಆದರೂ ಕೂಡ ನೀವೆಲ್ಲ ಶಾಂತ ರೀತಿಯಿಂದ ಪಲ್ಲಕ್ಕಿಯನ್ನು ಭಾಳ ಚೆನ್ನಾಗಿ ಉತ್ಸವ ಮಾಡಿಕೊಂಡು ಬಂದಿದ್ದೀರಿ. ನಮ್ಮೆಲ್ಲ ಪಲ್ಲಕ್ಕಿ ಹೊತ್ತಂಥ ಹುಡುಗರು ನಿಜಕ್ಕೂ ಕೂಡ ಕೊನೆಯವರೆಗೂ ಕೂಡ ಅವರೇ ಪಲ್ಲಕ್ಕಿಯನ್ನು ಹೊತ್ಕೊಂಡು ಬಂದರು. ಹಾಗಾಗಿ ನಾವು ಹೇಳೋದಿಷ್ಟೇ, ಗಟ್ಟಿ ಭಕ್ತರು ಎಲ್ಲದಾರಪ್ಪ ಅಂದರೆ ಅದು ಮಾಗಣಗೆರೆ ಗ್ರಾಮದೊಳಗೆ ಅದಾರ ಅನ್ನುವಂಥದ್ದು. ಅಷ್ಟು ಹೊತ್ತು ಪಲ್ಲಕ್ಕಿ ಉತ್ಸವ ನಡೆದರೂ ಕೂಡ ಯಾವ ಸಂಖ್ಯೆಯೂ ಕೂಡ ಭಕ್ತರ ಸಂಖ್ಯೆ ಕಡಿಮೆ ಆಗಲಿಲ್ಲ. ವಿಶೇಷವಾಗಿ ನಮಗನ್ನಿಸ್ತಾ ಇತ್ತು, ರಸ್ತೆ ಹಂಗಿದೆ ಹಂಗೆ ಪಲ್ಲಕ್ಕಿ ವಾಲ್ತಾನೆ ಇತ್ತು ಅತ್ತಾಗಿತ್ತಾಗ. ಆದರೆ ಯಾವ ಒಬ್ಬ ತಾಯಿ ತನ್ನ ಮಗುವನ್ನು ಪ್ರೀತಿಯಿಂದ ತೊಟ್ಟಿಲಲ್ಲಿ ತೂಗಿ ಜೋಗುಳ ಹಾಡಿ ಪ್ರೀತಿಯಿಂದ ಮಲಗಿಸುವಂಥದ್ದಿರ್ಬೋದು, ಆರೈಕೆ ಮಾಡುವಂಥದ್ದಿರ್ಬೋದು, ಹಾಗೆ ಗುರುಗಳನ್ನು ಕೂಡ ಅತ್ಯಂತ ಪ್ರೀತಿಯಿಂದ ಆ ಪಲ್ಲಕ್ಕಿಯಲ್ಲಿ ಕೂಡಿಸ್ಕೊಂಡು ಇಡೀ ಮಾಗಣಗೆರೆ ಗ್ರಾಮದ, ಅದು ಹಾದಿ ಚಿಕ್ಕದಿರ್ಬೋದು ದೊಡ್ಡದಿರ್ಬೋದು,
ಹಿಂಗೆ ಉದ್ದ ಅಡ್ಡ ಹೇಗಿದ್ರೂ ಕೂಡ ಎಲ್ಲರಿಗೂ ಕೂಡ ಆಶೀರ್ವಾದ ಸಿಗಬೇಕು ಅನ್ನುವಂಥ ಭಾವದೊಳಗೆ ಅತ್ಯಂತ ಪ್ರೀತಿಯಿಂದ ಭಕ್ತಿಯಿಂದ ಉತ್ಸವ ಮಾಡಿದಂಥ ಗ್ರಾಮದ ಜನ ಅಂದರೆ ಅದು ಮಾಗಣಗೆರೆ ಗ್ರಾಮದ ಜನ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಬಯಸ್ತೇವೆ. ಅದರ ಜೊತೆಗೆ ಅನೇಕ ಜನ ತಾಯಂದ್ರ ಆರತಿ ಕಳಸ ಕನ್ನಡಗಳನ್ನು ಹಿಡಿದು ವಾದ್ಯ ವೈಭವದಿಂದ ಅನೇಕ ಜನರು ಸೇವೆಯನ್ನು ಮಾಡಿದ್ದಾರೆ. ಆ ಪಲ್ಲಕ್ಕಿ ಉತ್ಸವದ ಸೇವೆಯಲ್ಲಿ ಭಾಗಿಯಾದಂಥ ಎಲ್ಲರಿಗೂ ಕೂಡ ಅನಂತ ಸನ್ಮಂಗಲಗಳನ್ನು ಈ ಸಂದರ್ಭದಲ್ಲಿ ಆಶೀರ್ವಾದ ಮಾಡುತ್ತಾ, ನಾಳೆ ಬ್ರಾಹ್ಮ್ಯ ಮುಹೂರ್ತಕ್ಕೆ ಸರಿಯಾಗಿ ನಮ್ಮ ಹುಡುಗಿಯ ಶ್ರೀಗಳವರು ರಂಭಾಪುರಿ ಜಗದ್ಗುರುಗಳ ಸಾನ್ನಿಧ್ಯದಲ್ಲಿ, ಉಜ್ಜಯಿನಿ ಜಗದ್ಗುರುಗಳ ಸಾನ್ನಿಧ್ಯದಲ್ಲಿ ಮಸ್ತಕಾಭಿಷೇಕ ಇರ್ಬೋದು, ಮಂಗಲ ಸ್ನಾನ ಇರ್ಬೋದು ಇತ್ಯಾದಿ ಎಲ್ಲ ಸಂಸ್ಕಾರಗಳು ಅವರಿಗೆ ದಾನಯ್ಯ ದೇವರಿಗೆ ನಡ್ಕೊಂಡು ಬರ್ತಾವೆ. ನೀವೆಲ್ಲರೂ ಕೂಡ ಸರಿಯಾದ ಸಮಯಕ್ಕೆ ಶಾಸ್ತ್ರಿಗಳ ಸಮಯವನ್ನು ಘೋಷಣೆ ಮಾಡ್ತಾರೆ. ಆ ಸಮಯಕ್ಕೆ ನೀವೆಲ್ಲರೂ ಕೂಡ ಬರಬೇಕಾಗ್ತದೆ. ಯಾಕಂದರೆ 136 ವರ್ಷಗಳಿಂದ ಪಟ್ಟಾಧಿಕಾರ ನೋಡಿದ್ರೋ ಇಲ್ವೋ ಗೊತ್ತಿಲ್ಲ, ಆದರೆ 2-3 ತಲೆ ಹೋಗಿದಾವ. ಈಗ ಮತ್ತೆ ನೀವೆಲ್ಲರೂ ಕೂಡ ಆ ಪಟ್ಟಾಧಿಕಾರವನ್ನು ಕಣ್ತುಂಬಿಕೊಳ್ತಕ್ಕಂತಹ ಅವಕಾಶ ನಿಮಗೆ ಸಿಕ್ಕದ. ಆ ಅವಕಾಶವನ್ನು ಯಾರೂ ಕೂಡ ತಪ್ಪಿಸ್ಕೊಳ್ಬೇಡ್ರಿ ಅನ್ನುವಂಥ ಮಾತನ್ನು ಅಪ್ಪಣೆಯನ್ನು ನೀಡುತ್ತಾ, ವಿಶೇಷವಾಗಿ ದಾನಯ್ಯ ದೇವರಿಗೆ ಆಶೀರ್ವಾದ ಮಾಡೋದಿಷ್ಟೇ. ಒಂದು ಮಠ ನಿಜಕ್ಕೂ ಕೂಡ ಅತ್ಯಂತ ಶ್ರೇಷ್ಠವಾಗಿರ್ತಕ್ಕಂಥ ಕಾಯಕದೊಳಗೆ ನಾಳೆ ಮಹಾಸನ್ನಿಧಿಯವರು ನಿಮಗೆ ಆಶೀರ್ವಾದ ಮಾಡ್ತಾರೆ. ನೀವು ಭಾಳಷ್ಟು ಸಂಪನ್ನರಾಗಿ ನಿಷ್ಠರಾಗಿ ಸಮಾಜದ ಪ್ರೀತಿಯನ್ನು, ಎಲ್ಲ ಭಕ್ತರ ಪ್ರೀತಿಯನ್ನು ಅತ್ಯಂತ ಶ್ರೇಷ್ಠವಾಗಿ ಸಂಪಾದನೆ ಮಾಡಿಕೊಳ್ತಕ್ಕಂತಹ ಶ್ರೇಷ್ಠ ಗುರುವಾಗ್ತಕ್ಕಂಥ ಎಲ್ಲ ಆಶೀರ್ವಾದ ನಿಮಗೆ ಪೂರ್ವಾಚಾರ್ಯ ಬಲದಿಂದ ಸಿಗಲಿ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹಾರೈಸಿ, ವಿಶೇಷವಾಗಿ ಆ ಪರಿವಾರದವರಿಗೆ, ಸಮಿತಿಯ ಎಲ್ಲ ಸದಸ್ಯರಿಗೆ, ಬಂದಂಥ ಎಲ್ಲರಿಗೂ ಕೂಡ ಒಳ್ಳೆಯದಾಗಲಿ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಆಶೀರ್ವಾದ ಮಾಡ್ತಾ, ಉಜ್ಜಯಿನಿ ಜಗದ್ಗುರುಗಳವರು ನಾಳೆ ರಥಸಪ್ತಮಿಯ ದಿನ ಉಜ್ಜಯಿನಿ ಪೀಠದೊಳಗೆ ಮರುಳಸಿದ್ದೇಶ್ವರ ಸ್ವಾಮಿ ವಿಜಯ ಯಾತ್ರೆಯನ್ನು ಹೊರಡಿಸಬೇಕಾದಂಥ ಅನಿವಾರ್ಯ ಕಾರಣಕ್ಕಾಗಿ ಬೆಳಗಿನ ಪ್ರಾತಃ ಕಾಲದ ಪಟ್ಟಾಧಿಕಾರದ ಮಂಗಲ ಸ್ಥಾನದಲ್ಲಿದ್ದು ಆ ದಾನಯ್ಯ ದೇವರಿಗೆ ಆಶೀರ್ವಾದವನ್ನು ಮಾಡತಕ್ಕಂಥ ಸಂದರ್ಭದಲ್ಲಿ ಹಾಜರಿದ್ದು ಮಹಾಸನ್ನಿಧಿಯ ಅಪ್ಪಣೆಯನ್ನು ಪಡೆದು ತೆರಳತಕ್ಕಂಥ ಸನ್ನಿವೇಶ ಇರೋ ಕಾರಣಕ್ಕಾಗಿ ಇವತ್ತೇ ಈ ವೇದಿಕೆಯಿಂದ ಉಜ್ಜಯಿನಿ ಮಹಾಪೀಠದಿಂದ ದಾನಯ್ಯ ದೇವರಿಗೆ ಗುರುರಕ್ಷಾ ಕವಚವಾಗಿ ಆಶೀರ್ವಾದದ ಶ್ರೀರಕ್ಷೆಯನ್ನು ಮಾಡ್ತಾ ಇದ್ದೇವೆ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಅಪ್ಪಣೆಯನ್ನು ಕೊಡಿಸಿ, ವಿಶೇಷವಾಗಿ ಸಿಂದಗಿ ಶ್ರೀಗಳವರಿಗೆ ಈ ವೇದಿಕೆ ಮುಖಾಂತರ ವಿಶೇಷವಾದ ಗೌರವ ಸನ್ಮಾನ ಪ್ರಾಪ್ತವಾಗಿದೆ. ನಮ್ಮ ಮಹಾಸನ್ನಿಧಿಯವರು ವಿಶೇಷವಾಗಿ ಅವರಿಗೆ ಒಂದು ಜವಾಬ್ದಾರಿಯನ್ನು ನೀಡಿದ್ದಾರೆ. ಆ ಜವಾಬ್ದಾರಿಯನ್ನು ನೀಡಿದ ಮೇಲೆ ಅನೇಕ ಕಾರ್ಯಗಳು ಸಂಸ್ಥೆಯಿಂದ ನಡೀತಾ ಇರತಕ್ಕಂಥದ್ದೊಂದು ಸಂತೋಷಕರವಾಗಿರ್ತಕ್ಕಂಥ ವಿಚಾರ ಅನ್ನುವಂಥ ಮಾತು. ಇನ್ನು ಹೆಚ್ಚಿನ ರೀತಿಯಾದ ಕಾರ್ಯಕ್ರಮಗಳು ಅವರಿಂದ ಶಿವಾಚಾರ ಸಂಸ್ಥೆಯಿಂದ ಒಡಮೂಡಿ ಬರಲಿ. ಸಮಾಜದ ಸಂಘಟನೆ ಇರ್ಬೋದು, ಧರ್ಮದ ವಿಚಾರ ಇರ್ಬೋದು, ಪೀಠಗಳ ವಿಚಾರ ಇರ್ಬೋದು, ಆ ಎಲ್ಲ ವಿಚಾರಗಳಲ್ಲಿ ಸಂಸ್ಥೆ ಮುನ್ನುಗ್ಗಿ ಆ ಕೆಲಸಗಳನ್ನು ಮಾಡುವಂಥ ಶಕ್ತಿಯನ್ನು ಆ ಭಗವಂತ ಪಂಚಾಚಾರ್ಯರು ನಮ್ಮ ಸಿಂದಗಿ ಶ್ರೀಗಳವರಿಗೆ ಆ ಎಲ್ಲ ಸಂಸ್ಥೆಯ ಪದಾಧಿಕಾರಿಗಳಿಗೆ ನೀಡಲಿ ಅನ್ನುವಂಥ ಮಾತನ್ನು ಹಾರೈಸಿ, ನಮ್ಮ ಮಡಿವಾಳಯ್ಯ ಶಾಸ್ತ್ರಿಗಳು ಸಂಗೀತ ಕಲಾ ಬಳಗ ತಮ್ಮ ಸೇವೆಯನ್ನು ಮಾಡ್ಕೊಂಡು ಬಂದಿದ್ದಾರೆ. ಒಟ್ಟಾರೆಯಾಗಿ ಸಮಯ ಭಾಳ ಆಗಿರೋದ್ರಿಂದ, ಇನ್ನು ಮಹಾಸನ್ನಿಧಿಯವರ ಆಶೀರ್ವಚನ ಇರೋದರಿಂದ ಹೆಚ್ಚಿಗೆ ಏನನ್ನು ಕೂಡ ಅಪ್ಪಣೆಯನ್ನು ಕೊಡಿಸ್ದೆ ಎರಡೂ ಮಠಗಳು ಪೂರ್ವಾಭಿವೃದ್ಧಿ ಆಗಲಿ, ಎರಡೂ ಮಠಗಳ ಶಿಷ್ಯರು ಕೂಡ ಉದ್ಧಾರವಾಗಲಿ, ಏಳಿಗೆಯಾಗಲಿ, ಅಭಿವೃದ್ಧಿಯನ್ನು ಹೊಂದಲಿ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಆಶೀರ್ವಾದ ಮಾಡ್ತಾ ನಮ್ಮ ಆಶೀರ್ವಚನ ಸಂದೇಶವನ್ನು ಪೂರ್ಣಗೊಳಿಸ್ತಾ ಇದ್ದೇವೆ. ಓಂ ಶಾಂತಿ ಶಾಂತಿ ಶಾಂತಿ. ಆಶೀರ್ವಚನವನ್ನು ದಯಪಾಲಿಸಿದ ಉಜ್ಜಯಿನಿ ಜಗದ್ಗುರು ಮಹಾಸನ್ನಿಧಾನದ ಶ್ರೀಪಾದಕ್ಕೆ ಜೋರಾಗಿ ಧನ್ಯವಾದದ ಚಪ್ಪಾಳಿ ತಟ್ಟುವುದರೊಂದಿಗೆ